ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮತ್ತೊಂದು ಮಹಾ ಸಮೀಕ್ಷೆ ಈಗ ಔಟ್ ಆಗ್ತಾ ಇದೆ. ಕಟ್ಟ ಕಡೆಯ ಹಂತದ ಎಲೆಕ್ಷನ್ ಮಾತ್ರ ಬಾಕಿ ಇರೋ ಹೊತ್ತಲ್ಲಿ ಈಗ ಶೇರ್ ಮಾರ್ಕೆಟ್ ಮತ್ತು ಹೂಡಿಕೆ ತಜ್ಞರುಗಳು, ಬ್ರೋಕರೇಜ್ ಕಂಪನಿಗಳು ಏನು ಹೇಳ್ತಾ ಇವೆ? ಹಾಗಾದ್ರೆ ಈ ಎಲೆಕ್ಷನ್ನಲ್ಲಿ ಗೆಲ್ಲೋದು ಯಾರು? ರಾಜ್ಯವಾರು ಸಮೀಕ್ಷೆ ಓವರ್ ಆಲ್ ಮಾತ್ರ ಹೇಳ್ತಿರೋದಲ್ಲ, ಕರ್ನಾಟಕವೂ ಸೇರಿ ಎಲ್ಲೆಲ್ಲಿ ಏನೇನಾಗತ್ತೆ ಬಿಜೆಪಿ ಕಾಂಗ್ರೆಸ್ನ ಕಥೆ ಅನ್ನೋದನ್ನ ಬಿಚ್ಚಿಡ್ತಿವೆ ಈ ಬ್ರೋಕರೇಜ್ ಪ್ರತಿಷ್ಠಿತ ಕಂಪನಿಗಳು. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸ್ಟಾಕ್ ಬ್ರೋಕರ್ IIFL ಸೆಕ್ಯುರಿಟೀಸ್, ಭಾರತದ ಪ್ರತಿಷ್ಠಿತ ಫಿನಾನ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ಕಂಪನಿ ಆಗಿರುವ IIFL ಏನು ಹೇಳ್ತಾ ಇದೆ? ಹಾಗಾದ್ರೆ ಈ ಸಟ್ಟಾ ಬಜಾರ್ ಸಮೀಕ್ಷೆಗಳನ್ನು ನೋಡಿದ್ದೀವಿ ನಾವು. ಬಹಳ ನಂಬಿಕೆ ಇಡ್ಲಾಗುತ್ತೆ ಈ ಬೆಟ್ಟಿಂಗ್ ದುನಿಯಾದ ಮೇಲೆ, ಯಾಕಂದ್ರೆ ಸಾವಿರಾರು ಕೋಟಿ ಹೂಡಿಕೆ, ಬೆಟ್ಟಿಂಗು ವ್ಯವಹಾರ ನಡೆಯುತ್ತೆ ಅಂತ. ಅದೇ ರೀತಿಯಲ್ಲಿ ಶೇರ್ ಮಾರ್ಕೆಟ್ ಮೇಲೂ ಕೂಡ ಎಲ್ಲರ ಗಮನ ಏನು ಹೇಳುತ್ತೆ ಶೇರ್ ಮಾರ್ಕೆಟ್ ಅನ್ನೋದ್ರ ಬಗ್ಗೆ, ಹೂಡಿಕೆ ಎಕ್ಸ್ಪರ್ಟ್ಸ್ ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ, ಬ್ರೋಕರೇಜ್ ಕಂಪನಿಗಳು ಬಹಳ ಅಳೆದು ತೂಗಿ ನಂಬರ್ ಇಡುತ್ತೆ ಅನ್ನೋದ್ರ ಮೇಲೆ. ಹಾಗಾಗಿ IIFL ಏನು ಹೇಳ್ತಾ ಇದೆ ಅನ್ನೋದು ಮಹತ್ವ ಪಡ್ಕೊಳ್ತಾ ಇದೆ. ಯಾರಿಗೆ ಎಜ್ಜಿದೆ ಸದ್ಯ? ಈಗ ಇಷ್ಟು ಹಂತಗಳು ಕಂಪ್ಲೀಟ್ ಆಗಿರೋದ್ರ ಪೈಕಿ ವೋಟಿಂಗ್ ಪರ್ಸೆಂಟೇಜಿಂದ ಹಿಡಿದು ಎಲ್ಲಿ ಬಿಜೆಪಿಗೆ ಹೊಡ್ತಾ ಬೀಳುತ್ತೆ ಅನ್ನೋದ್ರ ತನಕ ಮೈನ್ಯೂಟ್ ಡೀಟೇಲ್ಸನ್ನು ಕೊಡ್ತಾ ಇದೆ ಈ ಸರ್ವೆ. ನೋಡ್ತಾ ಹೋಗೋಣ. ನೋಡಿ, ಬಿಜೆಪಿ ಸೀಟ್ಸು 3% ತನಕ ಕಡಿಮೆ ಆಗತ್ತೆ ಹಿಂದಿ ಸ್ಟೇಟಲ್ಲಿ, ಹಿಂದಿ ರಾಜ್ಯಗಳಲ್ಲಿ ಅಂತ ಕೊಡ್ತಾ ಇರೋದು. ಆದರೆ 0.6% ಮಾತ್ರ ಕಡಿಮೆ ಆಗುತ್ತೆ ನಾನ್ ಹಿಂದಿ ಬೆಲ್ಟ್ ಸ್ಟೇಟ್ಸಲ್ಲಿ ಅಂತ ಕೊಡ್ತಾ ಇದ್ದಾರೆ. ಅಂದರೆ ಪೂರ್ವ ಪಶ್ಚಿಮ ಆ ರೀತಿ ಎಕ್ಸ್ಪರ್ಟ್ಸ್ ಹೇಳಲ್ವಾ, ಅದೇ ರೀತಿಯಲ್ಲಿ ಕೊಡ್ತಾ ಇರೋದು. ಮತ್ತೊಂದು ಕಡೆ ಬಿಜೆಪಿ ಯಾವುದೇ ರೀತಿ ಬೇರೆ ಬೇರೆ ಸಾಧ್ಯತೆಗಳನ್ನು ಪ್ರೆಡಿಕ್ಟ್ ಮಾಡ್ತಿರೋದು. ಯಾವ ಥರದ ಸಾಧ್ಯತೆ ತಗೊಂಡ್ರು ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ದು. UPಯಲ್ಲಿ IIFL ಸೆಕ್ಯುರಿಟೀಸ್ ಸರ್ವೆ ಪ್ರಕಾರ 10 ಸೀಟ್ಸ್ ಈ ಸಲ ಗೇನ್ ಆಗುತ್ತೆ ಕಳೆದ ಎಲೆಕ್ಷನ್ಗೆ ಹೋಲಿಕೆ ಮಾಡಿದ್ರೆ. ಹಾಗೆ ಒಡಿಶಾ, ವೆಸ್ಟ್ ಬೆಂಗಾಲ್ ಈ ಎರಡೂ ರಾಜ್ಯಗಳಲ್ಲಿ 5 ಸ್ಥಾನಗಳನ್ನು ಜಾಸ್ತಿ ಮಾಡಿಕೊಳ್ಳುತ್ತೆ. ಸೊ 2 ರಾಜ್ಯಗಳಿಂದ 10 ಸೀಟ್ಸ್ ಜಾಸ್ತಿ ಬರುತ್ತೆ ಅಂತ ಹೇಳ್ತಾ ಇರೋದು. ಹಾಗೆ ಆಂಧ್ರ ಪ್ರದೇಶ್, ತೆಲಂಗಾಣ ಎರಡೂ ರಾಜ್ಯಗಳಲ್ಲಿ 3 ಸ್ಥಾನಗಳು ಪ್ಲಸ್ ಆಗುತ್ತೆ. ತೆಲಂಗಾಣದಲ್ಲಿ ಕಳೆದ ಬಾರಿ ಗೆದ್ದಿದ್ದು 4 ಅಂದರೆ ಈ ಸಲ 7 ಆಗುತ್ತೆ ಅಂತ ಕೊಡ್ತಾ ಇರೋದು. ಎಲ್ಲೆಲ್ಲಿ ಕಡಿಮೆ ಆಗತ್ತೆ, ಎಲ್ಲಿ ಕಳ್ಕೊಳ್ಳುತ್ತೆ ಅನ್ನುವಂಥ ಲಿಸ್ಟನ್ನು ಇಡ್ತಾ ಇದೆ. ಹರಿಯಾಣ, ಕರ್ನಾಟಕ ಎಲ್ಲ ಈ ಲಿಸ್ಟಲ್ಲಿರೋದು. ಓವರ್ ಆಲ್ ಎಲ್ಲೇ ಕಳೆದುಕೊಂಡ್ರೂ ಎಂಥ ವರ್ಸ್ಟ್ ಕೇಸ್ ಅಂತ ತಗೊಂಡ್ರು ಬಿಜೆಪಿ ಮೆಜಾರಿಟಿ ತಗೊಳ್ಳೋದ್ರಲ್ಲಿ ಡೌಟ್ ಇಲ್ಲ ಅಂತ ಕೊಡ್ತಾ ಇದ್ದು. 320 ಸ್ಥಾನಗಳು ಅಂದರೆ ಭರ್ಜರಿ ನಂಬರೇ ಕೊಡ್ತಾ ಇದೆ IIFL. ಇನ್ನೊಂದು ಫಿಲಿಪ್ ಕ್ಯಾಪಿಟಲ್ ಏನು ಹೇಳ್ತಾ ಇದೆ? NDA ಅಧಿಕಾರಕ್ಕೆ ಬರುತ್ತೆ ಅಂತಾನೆ ಹೇಳ್ತಾ ಇದ್ದು. 330ರಿಂದ 340 ಸೀಟ್ಸ್ನ ಪ್ರೆಡಿಕ್ಟ್ ಮಾಡ್ತಾ ಇದೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿರೋ ವಿಚಾರ. NDAಗೆ ಇದು, NDAಗೆ 330ರಿಂದ 340 ಸೀಟ್ಸು, ಬಿಜೆಪಿಗೆ ಸ್ವಂತ ಬಲದ ಮೇಲೆನೆ 290ರಿಂದ 300. ಸೊ 300ರ ಗಡಿಗೆ ಬಂದು ನಿಲ್ಲತ್ತೆ ಅಂತ ಹೇಳ್ತಾ ಇದೆ. ಸಟ್ಟಾ ಬಜಾರ್ಗಳಲ್ಲಿ ನೋಡ್ತಾ ಇದೀವಿ ನಾವು ಭಿನ್ನ ವಿಭಿನ್ನ ನಂಬರ್ಸು. ಕೆಲವು 400ರ ಗಡಿ ದಾಟತ್ತೆ ಅಂತ ಹೇಳ್ತಾ ಇರೋದು ಕೆಲವು ಸಟ್ಟಾ ಬಜಾರ್ಗಳು. ಕೆಲವೊಂದು ಕಷ್ಟಪಟ್ಟು 300, 303ಕ್ಕೆ ಬಂದು ನಿಲ್ಲೋದ್ರ ಬಗ್ಗೆ ಮಾತಾಡ್ತಿದ್ದಾವೆ. ಹಾಗಾಗಿ ಈ ಬ್ರೋಕರೇಜ್ ಕಂಪನಿಯ ಸರ್ವೆ ಮಹತ್ವ ಪಡ್ಕೊಳ್ತಾ ಇದೆ. ಅಷ್ಟೇ ಅಲ್ಲ, ಶೇರ್ ಮಾರ್ಕೆಟ್ ಎಕ್ಸ್ಪರ್ಟ್ಸ್ ಏನು ಹೇಳ್ತಿದ್ದಾರೆ ಅಂದರೆ, ಅಕಸ್ಮಾತ್ ಬಿಜೆಪಿ ಏನಾದರೂ ಮುಗ್ಗರಿಸಿದ್ರೆ, NDA ಅಧಿಕಾರಕ್ಕೆ ಬರದೇ ಹೋದರೆ, ಶೇರ್ ಮಾರ್ಕೆಟ್ ಏನು ಮೈಲ್ ಸ್ಟೋನ್ ರೀಚ್ ಆಗಿದೆಯಲ್ಲ ಇತ್ತೀಚಿನ ದಿನಗಳಲ್ಲಿ, ಹಲವು ದಾಖಲೆಗಳನ್ನು ಬರೆದಿವೆಯಲ್ಲ, ಅದೆಲ್ಲ ಕೊಲ್ಯಾಪ್ಸ್ ಆಗಿ ಹೋಗುತ್ತೆ, ಮತ್ತೆ ಪಾತಾಳಕ್ಕೆ ಕುಸಿಯೋದ್ರಲ್ಲಿ ಡೌಟ್ ಇಲ್ಲ. ಅಷ್ಟು ನಿರೀಕ್ಷೆ ಇದೆ ಬಿಜೆಪಿ ಅಧಿಕಾರಕ್ಕೆ ಬರೋದ್ರ ಬಗ್ಗೆ ಅನ್ನುವ ವಿಚಾರವನ್ನು ಕೂಡ ತೆರೆದಿಡ್ತಾ ಇದೆ. ಮತ್ತು ಬಹುತೇಕ ಎಕ್ಸ್ಪರ್ಟ್ಸ್ ಬಿಜೆಪಿ ಅಧಿಕಾರಕ್ಕೆ ಬರೋದ್ರಲ್ಲಿ ಡೌಟ್ ಇಲ್ಲ ಅಂತ ಹೇಳ್ತಾ ಇರೋದು. ಕಾದ್ ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.